ಇಲ್ಲ ಸ್ವಲ್ಪ ಚೆನ್ನಾಗಿ ನೋಡು. ಏನು? ಚೆನ್ನಾಗಿ ನೋಡಪ್ಪ. ಏ ಲೂಸು, ನಾನ್ ಹೇಳಿದ್ದು ನನ್ನ ಅಲ್ಲ, ಈ ರೂಮ್ನ ಚೆನ್ನಾಗಿ ನೋಡು ಅಂದೆ. ಪರಿ, ಇದು ದಿನ ನೋಡೋ ರೂಮೇ ತಾನೇ ಪರಿ? ಹೊಸದಾಗಿ ನೋಡಕ್ಕೇನಿದೆ ಇಲ್ಲಿ? ರೂಮಲ್ಲಿ ಧೂಳೇನಾದ್ರೂ ಜಾಸ್ತಿ ಆಗಿದೆಯಾ? ಚೆನ್ನಾಗೇ ಇದೆ, ಆದ್ರೆ ನನಗೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ? ನಿಮ್ಮಮ್ಮ ನೋಡ್ತಿದ್ದಾರೆ. ಏನು? ಅಮ್ಮ ನೋಡ್ತಾ ಇದ್ದಾರಾ? ಎಲ್ಲಿದ್ದಾರೆ? ಓಹೋ, ಅಮ್ಮ ಫೋಟೋಸಾ? ಎಲ್ಲ ಜಾಗದಲ್ಲೂ ನಿಮ್ಮಮ್ಮನ ಫೋಟೋಸೇ ಇದೆ. ಹೀಗಿದ್ರೆ ಇದ್ರೆ ಏನಾಗುತ್ತೆ ಪ್ರಿ? ಎಂತ ಹುಡ್ಗ ನೀನು? ಸ್ವಲ್ಪ ಕೂಡ ಮ್ಯಾನರ್ಸೇ ಇಲ್ವಾ? ಒಳಗೆ ಅಮ್ಮನ್ ಫೋಟೋ ಇಟ್ಕೊಂಡು ನನ್ ಜೊತೆ ನೀನ್ ರೊಮ್ಯಾನ್ಸ್ ಮಾಡ್ತೀಯಾ? ಅಲ್ಲ, ಆತರ ಅಲ್ಲ, ಆದ್ರೆ ಫೋಟೋಸ್ ಅಲ್ವಾ, ಅದಕ್ಕೇನಾಗುತ್ತೆ ಪ್ರಿ? ನನ್ನಿಂದ ಆಗಲ್ಲ. ನಾವು ಹೊಸದಾಗಿ ಮದ್ವೆ ಆಗಿರೋ ಯಂಗ್ ಕಪಲ್. ಸ್ವಲ್ಪ ಅದು ಇದು ಇರುತ್ತೆ, ನಿಮ್ಮಮ್ಮ ನೋಡ್ತಾರೆ, ಅದ್ ನನ್ಗೆ ಒಂಥರ ಆಗುತ್ತೆ. ರೊಮ್ಯಾನ್ಸ್ ಮೂಡೇ ಹೋಗುತ್ತೆ. ಪರವಾಗಿಲ್ವಾ? ಓಹೋ, ನನ್ನ ಮಂದಾಕಿನಿ, ಅಷ್ಟು ನಾಚಿಕೆ ಆಗುತ್ತಾ ನಿನ್ಗೆ? ಓಕೆ ಓಕೆ, ನನಗೆ ಇವಾಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅದು ನಮ್ಮ ಅಮ್ಮನ ಫೋಟೋಸ್ ಇಲ್ಲಿರೋದು ನಿನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಷ್ಟೇ ತಾನೇ? ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಹಬ್ಬಾ, ಇವಾಗ ನೀನು ಏನ್ ಮಾಡ್ತೀಯ ಅರ್ಜುನ್? ಆ ಫೋಟೋಸ್ನ ಗೋಡೆ ಕಡೆ ತಿರುಗಿಸ್ಬಿಡ್ತೀನಿ. ಓಕೆ, ಒಂದ್ ನಿಮಿಷ ಬಂದೆ. ಪರಿ, ಓಕೆನಾ? ಏನಾಯ್ತು ಪರಿ? ಅರ್ಜುನ್, ಏನ್ ಆಟ ಆಡ್ತಿದ್ಯಾ? ನಾನೇನು ನಿನ್ನ ವಿಸಿಟ್ ಮಾಡೋದಕ್ಕಿಲ್ ಬಂದಿಲ್ಲ. ಈ ಮನೆಯಲ್ಲಿ ನಿನ್ ಜೊತೆ ಸಂಸಾರ ಮಾಡೋದಕ್ ಬಂದಿದ್ದೀನಿ. ನಾನ್ ನಿನ್ ಹತ್ರ ಟೆಂಪರರಿ ಸೊಲ್ಯೂಷನ್ ಕೇಳಲಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಕೇಳಿದೆ. ಹಾಗಂದ್ರೆ ಈ ಫೋಟೋಸ್ನ ಈ ರೂಮಿಂದ ರಿಮೂವ್ ಮಾಡಕ್ ಹೇಳ್ತಾ ಇದೆಯಾ ಪರಿ? ಅದು ನಿನ್ನ ಆಯ್ಕೆ ಅರ್ಜುನ್. ಈ ರೂಮಲ್ಲಿ ನಿಮ್ಮಮ್ಮನ ಫೋಟೋ ಇಡಬೇಡ ಅಂತ ಹೇಳೋದಕ್ಕೆಲ್ಲ ನನಗೆ ಯಾವ ರೈಟ್ಸು ಇಲ್ಲ. ಈ ಫೋಟೋಸ್ ಎಲ್ಲಿದ್ರೆ ಖಂಡಿತ ನನಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ನೀನ್ ತಿಳ್ಕೊಂಡ್ರೆ ಅದು ಸಾಕು. ಅದು ಓಕೆ, ಗೊತ್ತಾಯ್ತು. ನಾನು ರೂಮಲ್ಲಿರೋ ಅಮ್ಮನ ಫೋಟೋಸ್ ಎಲ್ಲನೂ ರಿಮೂವ್ ಮಾಡಿಸ್ತೀನಿ. ಅಮ್ಮನ ಹತ್ರ ನಾನೇನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಸರಿನಾ? ಸರೋಜಾದೇವಿ, ನೀನು ನನ್ನ ಅಕ್ಕನಿಗೆ ಮಾಡಿರೋ ಅನ್ಯಾಯಕ್ಕೆ ನಿನಗೆ ಶಿಕ್ಷೆ ಈಗ ಶುರುವಾಗಿದೆ. ನಿನ್ನ ಮಗನ್ನ ಅವನ ಕೈಯಿಂದಾನೇ ಈ ರೂಮಲ್ಲಿರೋ ನಿನ್ ಫೋಟೋಸ್ನೆಲ್ಲ ತೆಗೆಯೋ ಹಾಗೆ ಮಾಡಿ ನಿನ್ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೋದು ಶುರುವಾಗಿದೆ. ಇನ್ನು ನಿನ್ ಮಗನ್ ಸೆಂಟಿಮೆಂಟ್ ಎಲ್ಲ ಕೆಲ್ಸಕ್ಕೆ ಬರಲ್ಲ, ತಯಾರಾಗಿರು. ಅಯ್ಯಯ್ಯೋ, ಬರೀ ಸೊಸೆಯಾಗಿ ಬರೋದೇನೋ ಬಂದ್ಲು. ಈ ಅತ್ಗೆ ಅವಳೇನ್ ಮಾಡ್ತಿದ್ದಾಳೆ? ರೆಡಿ ಆದ್ಲಾ? ಅವಳು ಊಟ ಮಾಡದ್ಲಾ? ಅವಳನ್ ಕರ್ಕೊಂಡ್ ಬಾ ಅಂತ ತನ್ ಸ್ವಂತ ತಮ್ಮನ್ ಹೆಂಡತಿ ಅನ್ನೋದನ್ ಕೂಡ ನೋಡ್ದೆ. ಯಪ್ಪ, ಈ ಮನೇಲಿ ನನ್ನ ಮೆಸೆಂಜರ್ ಮಾಡಿದ್ದಾರೆ. ಇಷ್ಟ ದಿನ ಈ ಸರೋಜಾದೇವಿ ಸೇವೆ ಮಾಡ್ದೆ, ಇನ್ ಮುಂದೆ ಈ ಪರಿಗೂ ಸೇರಿಸಿ ನಾನೇ ಸೇವೆ ಮಾಡ್ಬೇಕು ಏನೋ. ಛೇ, ಏನ್ ಮಾಡೋದು ಎಲ್ಲ ನನ್ ಕರ್ಮ. ಅಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಗೆ ನನ್ನ ಮನ್ಸಲ್ಲಿ ಯಾವತ್ತೂ ಜಾಗ ಕೊಟ್ಟಿರ್ತೀನಮ್ಮ. ಇದು ಬರೀನು ನಾನು ಶೇರ್ ಮಾಡ್ಕೊಳ್ಳೋ ರೂಮ್ ಅಲ್ವಮ್ಮ. ಅವಳು ಹೇಳೋದು ನ್ಯಾಯನೇ ತಾನೆ. ನಿಮ್ಮ ಫೋಟೋಸ್ ಇಟ್ಕೊಂಡು ನಾವು ಹೇಗಮ್ಮ ನಮ್ಮ ಲೈಫ್ ಶುರು ಮಾಡೋದು? ಅದಕ್ಕೆ ಅಮ್ಮ.
ಅಯ್ಯೋ ಪಾಪಿ. ಯೋ